ಪರ್ಫೆಕ್ಟಾದ ಗುಲಾಬ್ ಜಾಮೂನ ಮನೇಲೇ ಮಾಡ್ಕೊಂಡು ತಿನ್ನೋ ಖುಷಿನೇ ಬೇರೆ. ಸೊ ನೀವು ನೋಡ್ತಾ ಇದ್ದೀರಾ, ಒಂದಂತೂ ಬ್ರೇಕ್ ಆಗಿಲ್ಲ ಅಲ್ವಾ? ಬನ್ನಿ ಹೇಗೆ ಮಾಡೋದು ನೋಡೋಣ. ಸೊ ನಾನಿಲ್ಲಿ GRB ಗುಲಾಬ್ ಜಾಮೂನ ಇಷ್ಟಪಟ್ಟು ಮಾಡ್ತೀನಿ. ಮಯಾಸ್ ತೊಗೊಂಡ್ರೆ ತುಂಬ ಸಾಫ್ಟ್ ಬರುತ್ತೆ. ಸೊ MTR ಕೂಡ ಸ್ವಲ್ಪ ಸ್ಟ್ರಾಂಗ್ ಬರುತ್ತೆ. ನಾನು ನೋಡಿರೋದು 3 ಪ್ಯಾಕಲ್ಲಿ ದಿ ಬೆಸ್ಟ್ ಅಂದರೆ ನನಗನ್ಸಿರೋದು GRB ಗುಲಾಬ್ ಜಾಮೂನು. ಸೊ ನಾನಿಲ್ಲಿ 2 ಪ್ಯಾಕೆಟ್ನ ತೊಗೊಂಡಿದ್ದೀನಿ. ಸ್ವಲ್ಪ ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಬೋದು. ನಾನು ಸ್ವಲ್ಪ ಮಾಡಿಟ್ರೆ ಮಕ್ಕಳು ಅವಾಗವಾಗ ಕೇಳ್ತಾರೆ ಅಂತೇಳಿ ತೊಗೊಂಡ್ಬಿಟ್ಟು ನೀಟಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಆದಷ್ಟು ಕಲಸೋ ಪ್ರಯತ್ನ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೆ ಹಿಟ್ಟನ್ನು ನಾದಬಾರ್ದು. ಒಂದೇ ಸಲ ನೀರು ಹಾಕ್ಕೊಂಡ್ರೆ ಅಷ್ಟು ಇಟ್ಟು ನೀರನ್ನು ಜಾಸ್ತಿ ಕುಡಿಯುತ್ತೆ. ಸೊ ಅವಾಗೇನಾಗುತ್ತೆ, ಕರ್ಗೋಗೋ ಥರ ತುಂಬ ಸಾಫ್ಟಾಗಿ ಎಣ್ಣೆಯಲ್ಲೇ ಜಾಮೂನ್ ಕರ್ಗೋಗುತ್ತೆ. ತುಂಬ ಹಾರ್ಡಾಗಿ ನೀವು ಹಿಟ್ಟನ್ನು ಕಲಿಸ್ಕೊಂಡ್ರಿ ಅಂದರೆ ಅದು ಒಡೆದೋಗಿ ಅದು ಕೂಡ ಕದರಿ ಹೋಗುತ್ತೆ. ಸೊ ಅದಲ್ಲದೆ ನೀಟಾಗಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿ ಹಿಟ್ಟನ್ನು ನಾದದೆ ನೀಟಾಗಿ ನಿಧಾನಕ್ಕೆ ಕನಿಷ್ಠ ಒಂದು 3-4 ಮಿನಿಟ್ಸಲ್ಲಾದರೂ ನೀವು ಕಲಿಸ್ಕೊಳ್ಬೇಕಾಗುತ್ತೆ. ಸೊ ನೀವು ನೋಡ್ತಾ ಇದ್ದೀರಲ್ವ, ನಾನು ಸ್ಟೆಪ್ ಬೈ ಸ್ಟೆಪ್ಪು ಎಷ್ಟು ನೀಟಾಗಿ ವಾಟರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಅಂತ. ಸೊ ಇದಕ್ಕೆ ಎಣ್ಣೆ ತುಪ್ಪ ಏನನ್ನು ಹಾಕೋದು ಬೇಡ. ಈ ರೀತಿ ಕಲಿಸ್ಕೊಂಡಿದ್ದಂಥ ಹಿಟ್ಟನ್ನು ಒಂದು 10 ಮಿನಿಟ್ಸ್ ಅಷ್ಟೇ ಅದೊಂದು ಬೈಂಡ್ ಆಗೋಕ್ಕೆ, ನೆನ್ಕೊಳ್ಳೋದು ನಾದ್ಕೊಳ್ಳೋಕ್ಕಲ್ಲ, ಜಸ್ಟ್ ಒಂದು ಬೈಂಡ್ ಆಗೋಕ್ಕೆ ಕಲಸಿ ಮುಚ್ಚಿಟ್ಬಿಡಿ. ಸೊ ಅದು ರೆಡಿ ಆಗೋಷ್ಟೊಳೆ ನೀವು ಒಂದು ಕಡೆಯಲ್ಲಿ ಕಡಾಯಿ ಅಥವಾ ಪಾತ್ರೆ ಯಾವುದ್ರಲ್ಲಾದರೂ ಸಕ್ಕರೆ ಪಾಕಕ್ಕೆ ರೆಡಿ ಮಾಡಿಕೊಂಡ್ರೆ ಆಯಿತು. ಸೊ ತುಂಬ ಸ್ವೀಟ್ ಬೇಕು ಅಂತ ಇದ್ದರೆ 1:1 ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ವೀಟ್ ಬರುತ್ತೆ. ಸೊ ಪಾಕ ಕೆಲವ್ರಿಗೆ ಜಾಸ್ತಿ ಬೇಕಾಗುತ್ತೆ, ಕೆಲವ್ರಿಗೆ ಅದಷ್ಟೇ ಅಂದರೆ ಜಾಮೂನ್ ಹೀರ್ಕೊಳ್ಳೋಷ್ಟೇ ಆದರೆ ಸಾಕಾಗಿರುತ್ತೆ. ನಿಮ್ಮ ಕಂಫರ್ಟ್ನ ನೋಡಿಕೊಂಡು. ಸೊ ನಾನಿಲ್ಲಿ 2 ಕಪ್ಪು ಸಕ್ಕರೆಗೆ 2.5 ಕಪ್ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಕಣ್ಣಳ್ತಲ್ಲಿ ಕೂಡ ಮಾಡ್ಕೊಳ್ಬೋದು. ಸೊ ಆಮೇಲೆ ಇದನ್ನು ಕರೆಕ್ಟಾಗಿ 20 ನಿಮಿಷ ಬೇಯಿಸಿದರೆ ಮರಳಿಸೋದು ಅಂತೀವಲ್ಲ, ಮಾಡಿಸ್ಕೊಂಡ್ರೆ ಕರೆಕ್ಟಾದ ಪಾಕ ಬರುತ್ತೆ. ಸೊ ಒಂದೆಳೆ ಪಾಕಕ್ಕಿಂತ ಕಡಿಮೆನೇ ಬರಬೇಕು ಜಾಮೂನ್ ಪಾಕ. ನಿಮಗಿದು ಕಷ್ಟ ಆಗುತ್ತೆ ಅಂದರೆ ಕುಕ್ಕರಲ್ಲಿ ಕರೆಕ್ಟಾಗಿ 1 ವಿಷಲ್ ಹೊಡಿಸ್ಕೊಂಡ್ರೆ ಜಾಮೂನಿಗೆ ಪಾಕ ಸಿಕ್ಕಾಬಟ್ಟೆ ಕರೆಕ್ಟಾಗಿ ಬರುತ್ತೆ. ಸೊ ಇದ್ರ ಪಾಡಿಗೆ ಇದು ಕುದೀತಾ ಇರುತ್ತಲ್ವ, ಈಗ ನೆನೆಸಿಟ್ಟಿದ್ದ ಜಾಮೂನ ಸ್ವಲ್ಪ ಜಸ್ಟ್ ಎಣ್ಣೆ ಅಂಟದೇ ಇರೋರಷ್ಟು ತುಪ್ಪ ಅಥವಾ ಎಣ್ಣೆನ ಹಚ್ಕೊಂಡು ನೀಟಾಗಿ, ತುಂಬ ಪ್ರೆಸ್ ಮಾಡೋದು ಬೇಡ, ಲೈಟಾಗಿ ಜಾಮೂನ್ನ ಮಾಡ್ಕೊಳ್ಳಿ. ಸೊ ಈಗ ಪಾಕ ನೋಡ್ತಾ ಇರಿ, ಒಂದು ಎಳೆ ಬಂದಿಲ್ಲ. ಸೊ ಅದಕ್ಕಿಂತ ಕಡಿಮೆ ಮುಂಚೆನೇ ಆಫ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಯಿತು. ಸೊ ಜಾಮೂನ್ ಕೂಡ ರೆಡಿ ಆಯಿತು, ಪಾಕ ಕೂಡ ರೆಡಿ ಆಯಿತು. ಈಗ ಜಾಮೂನನ್ನು ಕರ್ಕೋಬೇಕು. ಸೊ ಒಳ್ಳೆ ಚೆನ್ನಾಗಿ ಕಾದಿರೋ ಎಣ್ಣಲ್ಲಿ ತುಂಬ ಮೀಡಿಯಮ್ ಫ್ಲೇಮ್ಗಿಂತನೂ ಸ್ವಲ್ಪ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡು ಈಗ ಹಾಕಿದ ತಕ್ಷಣ ಎಣ್ಣೆಲಿ ಅದು ಮೇಲೆ ಬಂದರೆ ಕಾದಿದೆ ಅಂತ ಕನ್ಫರ್ಮ್ ಮಾಡಿಕೊಂಡು ಒಂದನ್ನು ಹಾಕಿ ನೋಡಿ. ಸೊ ತುಂಬ ಜಾಸ್ತಿ ಎಣ್ಣೆ ಕಾದಿದ್ದು ಅದೇನಾದರೂ ರೆಡ್ ಆಯಿತು ಅಂದರೆ ಫ್ಲೇಮ್ನ ಕಡಿಮೆ ಮಾಡ್ಕೊಳ್ಬಿಡಿ. ಸೊ ಈಗ ನನಗೆ ಎಣ್ಣೆ ಕರೆಕ್ಟಾಗಿದೆ ಅಂತ ಅನ್ನಿಸ್ತು. ಸೊ ನಾನು ಮೇಲಿಂದ ಮೇಲೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ, ಜಸ್ಟ್ ನಿಮ್ಮ ರೆಫ್ರೆನ್ಸ್ಗೆ ತೋರಿಸ್ದೆ. ಸೊ ಈಗ ಎಲ್ಲನೂ ಹಾಕ್ಕೊಂಡು ಒಂದು ಸಲ ಅಷ್ಟು ಚಿಕ್ಕ ಬಾಣಲಿಗೆ ನೀವು 10 to 15 ಜಾಮೂನನ್ನು ಆ್ಯಡ್ ಮಾಡ್ಕೊಳ್ಬೋದು. ಅದು ಉಬ್ಬಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಅಂದರೆ ನಾನೀಗ ತುಂಬ ಕಡಿಮೆ ಉರಿ ಯಾಕೆ ಇಟ್ಟಿದ್ದೀನಿ ಅಂತ ಅಂದರೆ, ಅದೇನಾದರೂ ಜಾಸ್ತಿ ಉರಿ ಇಟ್ಟರೆ ಬೇಗ ಮೇಲ್ಗಡೆ ರೆಡ್ಡಾಗಿ ಒಳಗಡೆ ಬೇಯಲ್ಲ. ತುಂಬ ಕಡಿಮೆ ಫ್ಲೇಮಲ್ಲಿ, ಲೋ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಅಂತಂದರೆ ಅದು ಬೇಯೋದೇ ಇಲ್ಲ, ಎಣ್ಣೆನ ಚೆನ್ನಾಗಿ ಕುಡ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಕರೆಕ್ಟಾಗಿಟ್ಟರೆ ಜಾಮೂನ್ ಕೂಡ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ಸೊ ಇದಷ್ಟನ್ನು ನೀಟಾಗಿ ಕರ್ಕೊಂಡು ಇನ್ನು ಪಾಕನ ಮುಚ್ಚಿಟ್ಕೊಂಡಿರ್ತೀವಲ್ಲ, ಅದಕ್ಕೆ ನೀವು ಸ್ವಲ್ಪ ಶುಂಠಿ ಏಲಕ್ಕಿ ಪೌಡರ್ನ ಹಾಕ್ಕೊಂಡ್ರೆ ತುಂಬ ಒಳ್ಳೆ ಫ್ಲೇವರ್ ಆಗಿ ಬರುತ್ತೆ. ಸೊ ತುಂಬ ಡಾರ್ಕ್ ರೆಡ್ಡು GRB ಜಾಮೂನು ತುಂಬ ರೆಡ್ಡಾಗಿ ಬರೋಲ್ಲ, ಒಳ್ಳೆ ಕಲರ್ ಅಂತೂ ಖಂಡಿತ ಕೊಡುತ್ತೆ. ಸೊ ಇಷ್ಟಾದಮೇಲೆ ನೋಡ್ತಿದ್ದೀರಲ್ಲ, ತುಂಬ ಚೆನ್ನಾಗಿ ಅದು ಫ್ರೈ ಆಯಿತು. ಈಗ ಬಿಸಿ ಪಾಕಕ್ಕೆ ಹಾಕಿದರೆ ಸೈಜ್ ಡಬಲ್ ಆಗುತ್ತೆ. ಡಬಲ್ ಅಥವಾ ಒಂದಿದ್ರೆ ಅದ್ರ 1/4 ಸೈಜು ಬರುತ್ತೆ ಬಿಸಿ ಪಾಕಕ್ಕೆ ಹಾಕಿದರೆ. ಆರಿದ ಮೇಲೆ ಪಾಕಕ್ಕಾದರೆ ಜಾಮೂನು ಹಿಗ್ಗೋದಿಲ್ಲ. ಸೊ ಈ ಹಂತದಲ್ಲಿ ಎಲ್ಲ ಒಂದೇ ಥರ ಆದಮೇಲೆ ನಾನು ಇದನ್ನು ತೆಗೆದ್ಬಿಟ್ಟು ಪಾಕಕ್ಕೆ ಹಾಕಿಡ್ತಾ ಇದ್ದೀನಿ. ಡೈರೆಕ್ಟ್ ಪಾಕಕ್ಕೆ ಹಾಕ್ಬೋದು ಅಥವಾ 1-2 ಸೆಕೆಂಡ್ ನೀವು ಅದನ್ನು ಯಾವುದಾದ್ರೂ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಎಣ್ಣೆ ಹೀರ್ಕೊಂಡ್ಮೇಲೆ ಎಣ್ಣೆ ಪೇಪರ್ಗೆ ಬಿದ್ದ ಮೇಲೆ ಹಾಕ್ಕೊಂಡ್ರೆ ಆಯಿತು. ಸೊ ಇದನ್ನು ಒಂದು 15 ಮಿನಿಟ್ಸ್ ಮುಚ್ಚಿಟ್ರೆ ಪರ್ಫೆಕ್ಟಾದ ಜಾಮೂನಂತೂ ಕರೆಕ್ಟಾಗಿ ರೆಡಿ ಆಗುತ್ತೆ. ಸೊ ನೋಡ್ಕೊಂಡ್ರಲ್ಲ,
ಜಾಮೂನ್ ಹೇಗಿದೆ ಅಂತ. ರೆಸಿಪಿ ಇಷ್ಟ ಆಗಿದರೆ, ಇಷ್ಟು ಪರ್ಫೆಕ್ಟಾಗಿ ಮಾಡಿರುವಂಥ ಜಾಮೂನ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಸೊ ಜಾಮೂನ್ ಜೊತೆಗೆ ಮಿನಿ ಲಾಗಲ್ಲಿ ನೋಡಿರೋ ಹಾಗೆ ನಾನು ಪಕೋಡ, ಹಪ್ಪಳ, ಚಿತ್ರಾನ್ನ ಮಾಡಿ ಒಂದು ಒಳ್ಳೆ ಅಡುಗೆನ ಮುಗಿಸಿದ್ದೆ. ಸೊ ಇವತ್ತಿನ ಒಂದು ಪಾರ್ಸೆಲ್ನ ನಾನು ಅನ್ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಮೀಶೋದಲ್ಲಿ ಅನ್ಕೋತೀನಿ 180 ರುಪೀಸ್ಗೆ ಕರೆಕ್ಟ್ 8 ಸ್ಮಾಲ್ ಪಾಟ್ಸ್ ಬಂದಿದೆ. ಕ್ವಾಲಿಟಿ ವೈಸ್ ಅಂತೂ ಅಲ್ಟಿಮೇಟ್ ಅಂತ ಹೇಳೋದು. ಆ ಪಾಟ್ ಆಗಿರ್ಬೋದು, ಪ್ಲಾಂಟ್ ಆಗಿರ್ಬೋದು, ತುಂಬಾ ಚೆನ್ನಾಗಿದೆ. ಎಲ್ಲಾದರೂ ಚಿಕ್ಕ ಚಿಕ್ಕ ಜಾಗಗಳಲ್ಲಿ ಇಟ್ಬಿಟ್ಟು ಓವರಾಲ್ ಡೆಕೋರೇಷನ್ನ ಗ್ರೀನರಿ ಮಾಡಬೇಕು ಅಂದರೆ ಇದಂತೂ ಬೆಸ್ಟ್ ಚಾಯ್ಸ್ ಅಂತ ಹೇಳ್ಬೋದು. ಸೊ ನಾನು ಮೀಶೋದಲ್ಲಿ 200 ರುಪೀಸ್ ಒಳಗಡೆ ಏನಾದರೂ ಶಾಪ್ ಮಾಡ್ತೀರಾ, 250 ಒಳಗಡೆ ಅಂದರೆ ಮೀಶೋ ಅಂತೂ ಬೆಸ್ಟ್. ಅದಕ್ಕಿಂತ ಮೇಲೆ ನಾನಂತೂ ರೆಫರ್ ಮಾಡೋದಿಲ್ಲ. ಸೊ ಇವತ್ತು ಹಾಗೆ ಚಿಕ್ಕಮಂಗ್ಳೂರಿಗೆ ನಾನು ಸ್ವಲ್ಪ PF ಆಫೀಸ್ಗೆ ಹೋಗಬೇಕಿತ್ತು. ಸೊ ರೆಡಿಯಾಗಿ ಹೋಗ್ತಾಯಿದ್ದೀನಿ. ಸೊ PFಯಿಂದ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಸೊ ಇಡೀ PFದೇ ಒಂದು ದೊಡ್ಡ ಕತೆ ಆಗೋಷ್ಟು ಸ್ಟೋರಿ ಇದೆ. ಸೊ ನಾನು ನಿಮ್ಮ ಜೊತೆ ಖಂಡಿತ ಶೇರ್ ಮಾಡಲೇಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನಾವೆಲ್ಲ ಇದೇ ರೀತಿ ಸ್ಮಾಲ್ ಇಶ್ಯೂಸ್ನ ಫೇಸ್ ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಆಗಿ ಬಂದಮೇಲೆ ಏನಾಯಿತು, ಹೇಗೆ ಮಾಡಿಸ್ಕೊಂಡೆ, ಸೊ ನಿಮಗೆ ಏನಾದರೂ ಇದೇ ರೀತಿ ಪ್ರಾಬ್ಲಮ್ನ ನೀವು ಫೇಸ್ ಮಾಡಿದರೆ ನೀವು ಹೇಗೆ ಸ್ಟಾರ್ಟ್ ಮಾಡಿದ್ರಿ ಅಂತ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಇದಾಗಿತ್ತು ಇವತ್ತಿನ ನನ್ನ ದಿನ. ಸೊ ನಾನು ಈಗ ತೋರಿಸ್ತಿರೋಂತಹ ಆಫೀಸ್ ಕೂಡ ಅದು PF ಆಫೀಸ್. ಅಲ್ಲಿ ಮೊಬೈಲ್ ಒಳಗಡೆ ಹಲೋ ಇತ್ತು ಕೂಡ, ಬಟ್ ನಾನು ಫಸ್ಟ್ ಟೈಮ್ ಹೋಗಿರೋದ್ರಿಂದ ವೀಡಿಯೋ ಕಂಟಿನ್ಯೂ ಮಾಡ್ಕೊಳ್ಳಿಲ್ಲ. ಸೊ ಅಂಟಿಲ್